ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ನಲ್ಲಿ ನಾನು ಶಕ್ವಂಟಿ ಮನೆ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ಅವ್ರ ಮನೇಲಿ ಗುರುವಾರ ಮಹಾಲಕ್ಷ್ಮಿ ಪೂಜೆ ಉಂಟು. ಸೊ ಅದನ್ನು ಅವರು ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋಣ. ಸೊ ಚಾನಲಿಗೆ ಹೊಸದಾಗಿ ಬಂದಿದ್ದರೆ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕನ್. ಸೊ ಲೆಟ್ಸ್ ಗೋ. ಇವಾಗ ನಾನು ಶಕ್ವಂಟಿ ಮನೆ ಹತ್ರ ಬಂದಿದ್ದೀನಿ. ಸೊ ಲೆಟ್ಸ್ ಸಿ ಹೌ ದೇ ಆರ್ ಸೆಲೆಬ್ರೇಟಿಂಗ್. ಗಾಯ್ಸ್, ಇವಾಗ ನಾವು ಶಕ್ವಂಟಿ ಮನೆ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಅವರ ಗುರುವಾರ ಲಕ್ಷ್ಮಿ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದರ ವಿವರಣೆ ನಮ್ಮ ಶಕ್ವಂಟಿ ಅವರು ಮಾಡ್ತಾರೆ. ಯಾಕಂತ ಇದು ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಅವ್ರು ಸ್ವಲ್ಪ ತಿಳಿಸಿ ಹೇಳಬೇಕು. ಇದು ನಮಸ್ಕಾರ. ಇದು ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆ. ಈ ಮಾರ್ಗಶಿರ ಅಂತ ಹೇಳಿದ್ರೆ ಡಿಸೆಂಬರಲ್ಲಿ ಅಥವಾ ನವೆಂಬರ್ದಲ್ಲಿ ಮಾರ್ಗಶಿರ ಮಾಸ ಬರುತ್ತೆ. ಆ ಮಾಸದಲ್ಲಿ ಮಾಡುವಂಥದ್ದು ಗುರುವಾರ ಲಕ್ಷ್ಮೀ ಪೂಜೆ. ಮಾರ್ಗಶಿರ ಮಾಸ ಗುರುವಾರ ಲಕ್ಷ್ಮೀ ಪೂಜೆ ತುಂಬ ಒಳ್ಳೆಯದಾಗುತ್ತೆ. ನಾನು ಇವಾಗ 11ನೇ ವರ್ಷ ಮಾಡ್ತಾ ಇರೋದು. ಇದು ಮಾಡಿದ್ರಿಂದ ನನಗೆ ತುಂಬ ಒಳ್ಳೆಯದಾಗಿದೆ ನನ್ನ ಜೀವನದಲ್ಲಿ. ಮತ್ತು ಇದು ತುಂಬ ಇಫೆಕ್ಟ್ ಕೊಡ್ತದೆ ಬೇಗ. 1ನೇ ವರ್ಷ 2ನೇ ವರ್ಷದಲ್ಲಿ ಬೇಗ ಇಫೆಕ್ಟ್ ಕೊಟ್ಬಿಡುತ್ತೆ. ಒಂದು ಆರ್ಥಿಕ ಸ್ಥಿತಿ ಫೈನಾನ್ಸಿಯಲಿ ಪ್ರಾಬ್ಲಮ್ ಇದ್ದವರು ಕೂಡ ಮತ್ತು ಜಾಬ್ಗೆ ಯಾರ್ಯಾರು ಇದು ಮಾಡ್ತಾರಲ್ಲ ಅವ್ರ ಮನೇಲಿ ಇದು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಅಮ್ಮ ಬೇಗ ಅನುಗ್ರಹ ಕೊಡ್ತಾಳೆ. ಅದಕ್ಕೆ ಈ ಒಂದು ಪೂಜೆ ಆದಷ್ಟು ಎಲ್ಲರೂ ಮಾಡಬೇಕಂತೇಳಿ ನಾನು ಹಾರೈಸ್ತೇನೆ. ಯಾಕೆಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ತುಂಬ ಒಳ್ಳೆಯದಾಗಿದೆ ಈ ಒಂದು ಮಾಸ ಮಾಡಿದ್ರಿಂದ. ಅದಕ್ಕೆ ಈ ಪೂಜೆನ ಮಾರ್ಗಶಿರ ಗುರುವಾರ ಲಕ್ಷ್ಮಿ ಪೂಜೆನ ತಾವೆಲ್ಲರೂ ಮಾಡಲಿ ಅಂತೇಳಿ ನಾನು ಹಾರೈಸ್ತೇನೆ. ಆದರೆ ಈ ಮಾಸನ ಮಾಡುವಾಗ ಮೊದಲು ಯಾರು ಪೂಜೆ ಮಾಡಿದವರು ಪುಸ್ತಕವನ್ನು ಯಾರಿಗೆ ಕೊಡ್ತಾರಲ್ಲ ಅವರು ಮಾತ್ರ ಮಾಡಬೇಕು. ಯಾಕೆಂದರೆ ಪುಸ್ತಕವನ್ನು ಸ್ವೀಕರಣೆ ಮಾಡಿದ ಮೇಲೆ ಮಾಡಿದರೆ ತುಂಬ ಇಫೆಕ್ಟ್. ಅದು ನಾವಾಗಿ ಸ್ವಂತ ಬುದ್ಧಿಯಿಂದ ಮಾಡೋಕ್ಕಾಗಲ್ಲ. ಬೇರೆಯವ್ರ ಮನೆಗೆ ಹೋಗಿ ಅವ್ರ ಕಡೆಯಿಂದ ಪುಸ್ತಕ ಸ್ವೀಕರಿಸಿ ಈ ಪೂಜೆನ ಸ್ಟಾರ್ಟ್ ಮಾಡಿ. ಎಲ್ಲರೂ ತುಂಬ ಒಳ್ಳೆಯದಾಗ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ ಅಷ್ಟೇ. ಥ್ಯಾಂಕ್ ಯು. That's it from today's vlog. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ do like, share, comment and subscribe to my YouTube channel. Also don't forget to press the bell icon. Thank you so much for watching.